ಪರಿಸರ ನಾಶದಿಂದಲೇ ಪ್ರವಾಹ ಹಾಗೂ ಗುಡ್ಡ ಕುಸಿದಂತಹ ಘಟನೆಗಳು ನಡೆಯುತ್ತಿವೆ ಅಂತ ಸ್ವರ್ಣ ಗ್ರೂಪ್ ಆಫ್ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ವಿಎಸ್ವಿ ಪ್ರಸಾದ್ ಕಳವಳ ವ್ಯಕ್ತಪಡಿಸಿದರು. ಧಾರವಾಡದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಪಾಸಿಬಲ್ ಟುಗೆದರ್ ಎಂಬ ಎನ್ಜಿಒ ವತಿಯಿಂದ ಹಮ್ಮಿಕೊಂಡಿದ್ದ ಪ್ಲಾಸ್ಟಿಕ್ ಬಳಕೆ ಮಾಡುವುದನ್ನು ನಿಲ್ಲಿಸೋಣ ಎಂಬ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಪ್ರಸಾದ್ ಅವರು ಮಾತನಾಡಿದರು. ಪ್ಲಾಸ್ಟಿಕ್ ಬಳಕೆಯಿಂದಲೇ ಪರಿಸರ ನಾಶ ಆಗ್ತಾ ಇದೆ. ಈ ಪ್ಲಾಸ್ಟಿಕ್ನಿಂದ ಇಡೀ ಪ್ರಪಂಚ ದೊಡ್ಡ ಅವಾಂತರವನ್ನು ಎದುರಿಸ್ತಾ ಇದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಪ್ಲಾಸ್ಟಿಕ್ ನಿಷೇಧಕ್ಕೆ ಯೋಜನೆ ರೂಪಿಸಿದ್ರು, ಅವು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಆದ್ದರಿಂದ ಭಾರತ ಭವ್ಯ ಭವಿಷ್ಯ ಇಂದಿನ ವಿದ್ಯಾರ್ಥಿಗಳ ಕೈಯಲ್ಲಿದೆ. ಪ್ಲಾಸ್ಟಿಕ್ ಬಳಕೆ ಬದಲಿಗೆ ಪೇಪರ್ ಚೀಲಗಳನ್ನು ನಾವೆಲ್ಲ ಬಳಕೆ ಮಾಡೋಣ ಅಂತ ಹೇಳಿದ್ದಾರೆ. ಇದೇ ವೇಳೆ ವಿಎಸ್ವಿ ಪ್ರಸಾದ್ ಹಾಗೂ ಸಚಿವ ಸಂತೋಷ್ ಲಾಡ್ ಅವರನ್ನು ಎನ್ಜಿಒ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಸುಂದರವಾದ ಅಂತ ಹೇಳೋದು ತಪ್ಪಾಗ್ತದೆ. ಅರ್ಥಪೂರ್ಣ ಕಾರ್ಯಕ್ರಮ ಇದಾಗಿದೆ. ಇಡೀ ಪ್ರಪಂಚ ಇವತ್ತು ಈ ಒಂದು ಪ್ಲಾಸ್ಟಿಕ್ ಬಳಕೆಯಿಂದ ಏನೇನು ಅವಾಂತರಗಳು ಅನುಭವಿಸ್ತಾ ಇದೆ ತಾವೆಲ್ಲರೂ ಪ್ರತಿನಿತ್ಯ ನೋಡ್ತಾ ಇದ್ದೀರಿ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇಡೀ ಪ್ರಪಂಚದ ಎಲ್ಲ ಗವರ್ಮೆಂಟ್ಗಳು, ನಮ್ಮ ಭಾರತ ದೇಶದ ಎಲ್ಲ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಇದ್ರ ಬಗ್ಗೆ ಬಹಳ ಸಲ ಚರ್ಚೆ ಮಾಡ್ತವೆ, ಇದಕ್ಕೆ ಯೋಜನೆಗಳ ಹಮ್ಮಿಕೊಂತಾರೆ. ಆದರೆ ಕಾರ್ಯರೂಪದಲ್ಲಿ ಇದು ಬರ್ತಾನೆ ಇಲ್ಲ. ಇಂಥ ಒಂದು ನಿಟ್ಟಿನಲ್ಲಿ ಸರ್ಕಾರ ಮಾಡುವಂಥ ಕೆಲಸ, ಅಕಸ್ಮಾತ್ ಸರ್ಕಾರ ಮಾಡೋದು ತಪ್ಪಿದರೆ ಕೆಲವು NGO ಸಂಸ್ಥೆಗಳಿದ್ದವು. ಆ NGO ಸಂಸ್ಥೆಗಳು ಮಾಡುವಂಥ ಕೆಲಸ ಇದು. ಅಂಥ ಒಂದು ಕೆಲಸ ಅವರು ಯಾರೂ ಮಾಡ್ತಾ ಇಲ್ಲ ಅಂತ ಹೇಳಿ ಇವತ್ತು ಒಬ್ಬರಾಗಿ ವಿಜಯಲಕ್ಷ್ಮಿ ಮೇಡಮ್ ಈ ಒಂದು ಕೆಲಸ ಮಾಡ್ತಾ ಇರುವುದು ನಿಜವಾಗ್ಲೂ ಬಹಳ ಹೆಮ್ಮೆಯ ವಿಷಯ. ನಾವೆಲ್ಲರೂ ಅದಕ್ಕೆ ವಿಜಯಲಕ್ಷ್ಮಿ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಬಹಳ ಮಂದಿ ಮಾತಾಡಿ ಹೋಗಿದ್ದಾರೆ, ಈಗಲೂ ಮಾತಾಡಿದ್ದಾರೆ. ಆದರೆ ಪ್ರಾಬ್ಲಮ್ ಏನಂದ್ರೆ ನಮ್ಮ MR ಪಾಟೀಲ್ ಅಂತ ಪ್ರೊಫೆಸರ್ಗೆ ಕೈಯಾಗ ಮೈಕ್ ಕೊಟ್ಟಿದ್ರೆ ಸ್ವಲ್ಪ ಬಿಡಿಸೋದು ಬಹಳ ಕಷ್ಟ. ಒಂದೇ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಮಕ್ಕಳಿಗೆ, ನಾರ್ಮಲಿ ಮಕ್ಕಳಿಂದ ನಾವು ಚಪ್ಪಾಳಿ ಹೊಡ್ಸ್ಕೊಂತೀವಿ ನಾವು ಹಿರಿಯರು. ಆದರೆ ಇವತ್ತು ಮಕ್ಕಳು ಕುಂತಿರ್ತಾರೆ, ತಾವೆಲ್ಲರೂ ಎದ್ದು ಒಂದ್ಸಲ ಮಕ್ಕಳಿಗೆ ಚಪ್ಪಾಳಿ ಹೊಡೀರಿ ದಯವಿಟ್ಟು ಎಲ್ಲರೂ.